ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ. ಮೊನ್ನೆ ನಾನೊಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ ಯೂಟ್ಯೂಬಲ್ಲಿ ಆ್ಯಂಡ್ ಅದನ್ನು ಫೇಸ್‌ಬುಕ್ ಆ್ಯಂಡ್ ಇನ್‌ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದೆ. ಅಂದರೆ ಆಫ್ಟರ್ 60 ಇಯರ್ಸ್ ನಮಗೆ ಒಂದು ಸ್ವಲ್ಪ ಲೈಫಲ್ಲಿ ನಮಗೆ ಸೆಕ್ಯೂರ್ ಅಂತ ಫೀಲ್ ಆಗಬೇಕು. ನಮಗೇನೋ ಒಂದು ಫಿನಾನ್ಷಿಯಲಿ ಬರ್ಡನ್ ಆಗಬಾರ್ದು ಅಂತ ನಾನು ಈ ಪ್ರೈವೇಟ್ ಎಂಪ್ಲಾಯೀಸ್ ಆಗಿರ್ಬೋದು, ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೋತಾ ಇರೋದು, ಸ್ವಂತ ಉದ್ಯೋಗ ಮಾಡ್ತಿರೋರು ಇವರೆಲ್ಲರೂ ಕೂಡ ನಮ್ಗೊಂದು 5,000 ಪೆನ್ಷನ್ ಬಂದ್ರೆ ಸಾಕಪ್ಪ ಅಂತ ಅನ್ಕೊಳ್ತಿರೋರ್ಗೆ ಆ ಒಂದು ಸ್ಕೀಮ್ ಯೂಸ್ ಆಗುತ್ತೆ ಅಂತ ನಾನು ಅದನ್ನ ಶೇರ್ ಮಾಡಿದೆ. ಅಟಲ್ ಪೆನ್ಷನ್ ಸ್ಕೀಮ್ ಅಂತ. ಐ ಹೋಪ್ ನೀವು ಆ ವಿಡಿಯೋ ನೋಡಿದ್ದೀರಾ ಅಂತ. ನೋಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್‌ಗೆ ಹೋಗಿ ಆ ವಿಡಿಯೋನ ನೋಡಿ. ಆದಷ್ಟು ಬೇಗ ಅಂದ್ರೆ ಯಾಕಂದ್ರೆ ಅದು 40 ಇಯರ್ಸ್ ಒಳಗಡೆನೆ ನಾವು ಎನ್ರೋಲ್ ಆಗಬೇಕು ಅಂತ ಎಲಿಜಿಬಿಲಿಟಿ ಇರೋದ್ರಿಂದ ನೀವು ಬ್ಯಾಂಕಿಗೆ ಹೋಗಿ ನೀವು ಅದನ್ನ ಸ್ಕೀಮ್‌ನ ಓಪನ್ ಮಾಡಬೇಕು ಅಂದ್ರೆ ಅಕೌಂಟ್ ಓಪನ್ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ಇವತ್ತು ನಾನು ಓಕೆ. 60 ಇಯರ್ಸು ತುಂಬಾ ಲಾಂಗ್ ಆಗೋಯ್ತು. ಇವಾಗ ನಮ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇರ್ತಾರೆ ಅಥವಾ ಥರ್ಡ್ ಸ್ಟ್ಯಾಂಡರ್ಡ್ ಇರ್ತಾರೆ. ಆಮ್, ಇನ್ನೂ ಮಕ್ಕಳು ಚಿಕ್ಕವರು. ನಾವಿವಾಗ ಆ ಮಕ್ಳಿಗೆ ಏನಾದ್ರು ಮಾಡಬೇಕು. ಅವರು 10th ಸ್ಟ್ಯಾಂಡರ್ಡ್ ಬಂದಾಗ ಅಥವಾ ಪಿ-ಯು-ಸಿ ಬಂದಾಗ ಅಥವಾ ಅವರು ಡಿಗ್ರಿ ಓದಬೇಕಾದ್ರೆ, ಪ್ರೊಫೆಷನಲ್ ಕೋರ್ಸಸ್ ಮಾಡಬೇಕಾದ್ರೆ, ಮ್ಯಾರೇಜ್ ಟೈಮೇ ಆಗಿರ್ಬೋದು. ಇದಕ್ಕೆಲ್ಲ ನಮಗೆ ಲಂಪ್ ಸಮ್ ಅಮೌಂಟ್ ಬೇಕಾಗುತ್ತೆ. ಸೊ, ಜಾಸ್ತಿ ಅಮೌಂಟ್ ನಮಗೆ ಬೇಕಾಗಿರೋದ್ರಿಂದ ಸೊ, ನಮಗೆ ಯಾವ ಸ್ಕೀಮ್‌ಗೆ ನಾವು ಇನ್ವೆಸ್ಟ್ ಮಾಡಿದ್ರೆ ಅಥವಾ ಡೆಪಾಸಿಟ್ ಮಾಡಿದ್ರೆ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ, ಸೊ ಐ ವಿಲ್ ಶೋ ಯು ಒನ್ ಏನ್ ಹೇಳ್ತೀವಿ ತುಂಬಾ ಬೆನಿಫಿಟ್ ಆಗುವಂಥ ಒಂದು ಸ್ಕೀಮ್‌ನ ನಾನು ನಿಮ್ಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ಆಲು ಗೊತ್ತಿರೋರಾದ್ರೆ ದಯವಿಟ್ಟು ಅದನ್ನ ಇನ್ನೊಬ್ರಿಗೂ ಶೇರ್ ಮಾಡಿ. ಯಾರಿಗೆ ಇದ್ರ ಬಗ್ಗೆ ಡೀಟೇಲ್ಸೇ ಗೊತ್ತಿಲ್ಲ ಅವರು ಈ ವಿಡಿಯೋ ನೋಡಿದ್ಮೇಲೆ ಅಟ್‌ಲೀಸ್ಟ್ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸೊ, ಇಟ್ಸ್ ಅ ಬೆಸ್ಟ್ ಟೈಮ್ ಟು ಗೋ ಅಂಡ್ ಇನ್ವೆಸ್ಟ್ ಅಂತ. ಸೊ, ನಾನು ಫಿನಾನ್ಷಿಯಲ್ ಕ್ಯಾಲ್ಕುಲೇಟರ್ ನಾನು ಅವತ್ತೇನು ಶೋ ಮಾಡಿಕೊಟ್ಟೆ. ಸೊ, ಅದನ್ನೇ ಇವತ್ತು ಶೋ ಮಾಡ್ತಾ ಇದ್ದೀನಿ. ಅದೇ ಆ್ಯಪಲ್ಲೇ. ಸೊ, ಇಲ್ಲಿ ನಿಮಗೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ನಿಮಗೆ ಕಾಣಿಸ್ತಾ ಇದೆ. ಬ್ಯಾಂಕ್ ಆ್ಯಂಡ್ ಪೋಸ್ಟ್ ಆಫೀಸ್ ಅಂತ. ಅದರಲ್ಲಿ ಫಸ್ಟ್ ಒನ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಇದನ್ನ ನೀವು ಓಪನ್ ಮಾಡಿದಾಗ ನಿಮ್ಗೆ ಇಲ್ಲಿ 3 ಆಪ್ಷನ್ ಕಾಣಿಸ್ತಾ ಇದೆ. ಫಿಕ್ಸ್ಡ್ ಅಮೌಂಟ್ ಕ್ಯಾಲ್ಕುಲೇಟರ್ ಮಾಡಬೇಕಾ? ವೇರಿಯಬಲ್ ಅಮೌಂಟ್ ಕ್ಯಾಲ್ಕುಲೇಟರ್ ಮಾಡಬೇಕಾ ಅಂತ. ಅಂದ್ರೆ ಈಗ ನಾನು ಪ್ರತಿ ತಿಂಗಳು 3,000 ಸಾವಿರ ಹಾಕ್ತೀನಿ ಅಂದ್ರೆ ಅದು ಫಿಕ್ಸ್ಡ್ ಅಮೌಂಟ್ ಅಂತ. ಪ್ರತಿ ತಿಂಗಳು ನನಗೆ ಎಷ್ಟೆಷ್ಟು ಎಕ್ಸ್ಟ್ರಾ ಇರುತ್ತೆ ಅದನ್ನ ನಾನು ಹಾಕಬೇಕು ಅಂದ್ರೆ ಅದು ವೇರಿಯಬಲ್ ಅಮೌಂಟ್ ಅಂತ. ಆ್ಯಂಡ್ ಪಿ-ಪಿ-ಎಫ್ ಸ್ಕೀಮ್ ಅಂತ ಡೀಟೇಲ್ಸ್ ಇಲ್ಲಿ ಫುಲ್ ನಿಮಗೆ ಡೀಟೇಲ್ಸ್ ಬರುತ್ತೆ. ಹಾಗಂದ್ರೆ ಪಿ-ಪಿ-ಎಫ್ ಅಂದ್ರೆ ಏನು? ಅದರದ್ದು ಫೀಚರ್ಸ್ ಏನು? ಎಲಿಜಿಬಿಲಿಟಿ ಯಾರಿಗೆಲ್ಲ ಇದೆ? ಆ್ಯಂಡ್ ಎಲ್ಲಿ ಓಪನ್ ಮಾಡ್ಬೋದು? ಎಷ್ಟು ಡೆಪಾಸಿಟ್ ಮಾಡ್ಬೋದು? ಸೊ, ಇಲ್ಲಿ ನೋಡ್ಬೋದು ನೀವು. ಸೊ, 500 ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. ಮಿನಿಮಮ್ ನೀವು 500 ಇಂದ 1.5 ಲ್ಯಾಕ್ಸ್ ವರೆಗೂ ಕೂಡ ಮಾಡ್ಬೋದು ಡೆಪಾಸಿಟ್ ಅಮೌಂಟನ್ನ. ನಮ್ಮ ಇನ್ಕಮ್‌ಗೆ ತಕ್ಕ ಹಾಗೆ ಮಾಡೋದಕ್ಕೆ ಇದು ಆಪ್ಷನ್ ಇದೆ. ಆ್ಯಂಡ್ ಇಂಟ್ರೆಸ್ಟು ನೀವು ನೋಡ್ಬೋದು. ಆಹ್, ಇಂಟ್ರೆಸ್ಟ್ ಚೆನ್ನಾಗಿದೆ. ನಾನು ಆಮೇಲೆ ಶೋ ಮಾಡ್ಕೊಡ್ತೀನಿ. ಆ್ಯಂಡ್ ಇಲ್ಲಿ ವಿತ್‌ಡ್ರಾ ಈಗ ಫಾರ್ ಎಕ್ಸಾಂಪಲ್ ಒಬ್ರು ಕ್ವೆಷನ್ ಕೇಳ್ಬೋದು. ಮೇಡಮ್ ನಾವೀಗ ಇನ್ವೆಸ್ಟ್ ಮಾಡ್ತೀವಿ ಅಂತ ಅನ್ಕೊಳ್ಳೋಣ. ಪ್ರತಿ ತಿಂಗಳು ಒಂದು 2,000 3,000 ಸಾವಿರ ಹಾಕೊಂಡು ಹೋಗ್ತೀವಿ 15 ವರ್ಷ. ಮಧ್ಯದಲ್ಲಿ ನಮ್ಗೇನೋ ಎಮರ್ಜೆನ್ಸಿ ಬಂದ್ಬಿಡ್ತು. ನಮ್ಗೆ ಅದನ್ನ ತೆಗಿಲೇಬೇಕಾದಾಗ ಆಪ್ಷನ್ ಇದೆಯಾ ಅಂತ ಕೇಳ್ಬೋದು. ಸೊ, ಇಲ್ಲಿ ನಿಮಗೆ ಆಪ್ಷನ್ ತೋರಿಸ್ತಾ ಇದೆ. ಪಾರ್ಷಿಯಲ್ ವಿತ್‌ಡ್ರಾವಲ್ ಈಸ್ ಅಲೌಡ್ ಫ್ರಮ್ 7th ಫೈನಾನ್ಷಿಯಲ್ ಇಯರ್. ಅಂದ್ರೆ 6 ವರ್ಷ ಪೇ ಮಾಡಿ ನೀವು 7th ಇಯರ್ ಕಟ್ತಾ ಇದ್ದೀರಾ ಅಂದಾಗ ಅವಾಗ ನಿಮಗೆ ಒಂದಿಷ್ಟು 50% ಆಫ್ ದಿ ಅಕೌಂಟ್ ಬ್ಯಾಲೆನ್ಸ್ ಅನ್ನ ನೀವು ವಿತ್‌ಡ್ರಾ ಮಾಡ್ಕೊಳ್ಳೋ ಆಪ್ಷನ್ ನಿಮಗೆ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ್ಯಂಡ್ ಮೆಚುರಿಟಿ ಪೀರಿಯಡ್ ಬಂದು ಫುಲ್ 15 ಇಯರ್ಸ್. ಸೊ, ಯಾರಿಗೆ ಎಮರ್ಜೆನ್ಸಿ ಇರಲ್ಲ ನೀವು ಆಕ್ಚುಲಿ ವೆಯ್ಟ್ ಮಾಡ್ಬೋದು. ಯಾಕಂದ್ರೆ ಫುಲ್ ಬೆನಿಫಿಟ್ಸ್ ನಮಗೆ ಸಿಗಬೇಕು ಅನ್ನೋದಾದ್ರೆ ನಾವು 15 ಇಯರ್ಸ್ ವೆಯ್ಟ್ ಮಾಡಬೇಕು. ಓನ್ಲಿ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಯು ಕ್ಯಾನ್ ವಿತ್‌ಡ್ರಾ ಅಮೌಂಟ್ ಅಂತಾನೂ ಆಪ್ಷನ್ ಇದೆ. ಸೊ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. 15 ವರ್ಷ ನಮ್ಮ ಅಮೌಂಟ್ ಲಾಕ್ ಆಗ್ಬಿಡುತ್ತೆ. ಸುಮ್ನೆ ನಮ್ಗೆ ಉಪಯೋಗಕ್ಕೆ ಬರಲ್ಲ ಅಂತ. ಸೊ, ಇದು ಬೆನಿಫಿಟ್ ಇದೆ. ಆ್ಯಂಡ್ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಇವಾಗ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಮನೆಯಲ್ಲಿ ನಮ್ಗೆ ಬರೋ ಆದಾಯ ಎಷ್ಟು? ನಮ್ಗೆ ಅದ್ರಲ್ಲಿ ಖರ್ಚು ಎಷ್ಟಾಗ್ತದೆ? ಬಾಡಿಗೆ ಎಷ್ಟು ಕಟ್ತೀವಿ? ಹಾಲ್ಗೆ ಎಷ್ಟು ಕಟ್ತೀವಿ? ಮಕ್ಳು ಸ್ಕೂಲ್ ಎಜುಕೇಷನ್ ಎಷ್ಟು? ಎಲ್ಲವನ್ನ ನಾವು ಒಂದು ಕೂತ್ಕೊಂಡು ಲೆಕ್ಕ ಹಾಕಿದಾಗ ನಮಗೆ ಒಂದು ಅಮೌಂಟ್ ಸಿಗುತ್ತೆ. ಅಂದ್ರೆ ಉಳಿತಾಯ ಅಂತ ಒಂದು ಬರುತ್ತೆ. ಅದು 5,000 ಆಗಿರ್ಬೋದು, ಅದು 10,000 ಆಗಿರೋದು ಅದು ನಿಮ್ಮ ಆದಾಯದ ಮೇಲೆ ಡಿಪೆಂಡ್. ಸೊ, ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಒಂದು 3,000 ಎವ್ರಿ ಮಂತ್ ನಾನು ಡೆಪಾಸಿಟ್ ಮಾಡಕ್ಕೆ ಇಷ್ಟಪಡ್ತೀನಿ ಅಂತ ಅನ್ಕೊಳ್ಳೋಣ. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಆಲ್ರೆಡಿ ಅದೇ ಶೋ ಮಾಡ್ತಾ ಇದೆ 7.1 ಅಂತ. ನೀವು ಅದನ್ನೇ ಹಾಕಿದ್ರಾಯ್ತು ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್. ಫುಲ್ 15 ಇಯರ್ಸ್ ನಾವು ಅದನ್ನ ಪೇ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ, ನಾನ್ ಡೆಪಾಸಿಟ್ ಮಾಡುವಂಥದ್ದು 5,40,000 ನನಗೆ ಇಂಟ್ರೆಸ್ಟ್ ಸೇರುವಂಥದ್ದು 4,06,000 ಟೋಟಲ್ ನನಗೆ 9,40,000 46,000 ಬರುತ್ತೆ. ಸೊ, ಇದು ಇಟ್ಸ್ ಅ ಬಿಗ್ ಅಮೌಂಟ್ ಫಾರ್ ಎಷ್ಟೋ ಒಂದು ಪುವರ್ ಫ್ಯಾಮಿಲಿಗೆ ಅಂಡ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ. ಸೊ, ರಿಚ್ ಫ್ಯಾಮಿಲಿಗೆ ಅದು ಮ್ಯಾಟರ್ ಆಗದೆ ಇರ್ಬೋದು. ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇಟ್ಸ್ ಅ ಬಿಗ್ಗೆಸ್ಟ್ ಅಮೌಂಟ್. ಯಾವುದೋ ಒಂದು ಮಕ್ಕಳು 10ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಅಥವಾ ಹೈಯರ್ ಎಜುಕೇಷನ್ ಮಾಡುವಾಗ ನಮ್ಗೊಂದು ಬ್ಯಾಂಕಿಂದ ನಾವೇ ಸೇವ್ ಮಾಡಿರೋಂಥ ದುಡ್ಡು ಒಂದು 10,00,000 ಬಂದ್ಬಿಡ್ತು ಅಂದ್ರೆ, ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಆ ಟೈಮಲ್ಲಿ ನಮ್ಮ ಬಗ್ಗೆ ನಮ್ಗೆ ಒಂದು ಹೆಮ್ಮೆ ಫೀಲ್ ಬರುತ್ತೆ. ಓಕೆ ಏನೋ ಒಂದು ಮಾಡಿದೀವಿ ನಾವು ಅಂತ ಅನ್ಕೊಂಡು. ಸೊ, ಹಾಗಾಗಿ ಇದು ಪಿ-ಪಿ-ಎಫ್ ಅಕೌಂಟ್ ಅಂತ.
ನೀವು ಪೋಸ್ಟ್ ಆಫೀಸ್ ಆರ್ ಬ್ಯಾಂಕಲ್ಲಿ ಓಪನ್ ಮಾಡ್ಬೋದು. ನಿಮಗೆ ಎಷ್ಟು ಬೇಕು ನೀವು ಅದನ್ನ ಈ ಫಿನಾನ್ಷಿಯಲ್ ಆ್ಯಪಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ಇದು 3000ಗೆ ಶೋ ಮಾಡಿದೆ. ಇನ್ ಕೇಸ್ ನಿಮಗೆ 5000 ಹಾಕ್ಕೊಳ್ಬೇಕು ಅಂದರೆ ಯು ವಿಲ್ ಗೆಟ್ 15,77,000 ಅಂತ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಯು ಕ್ಯಾನ್ ಪುಟ್ 10,000 ರೂಪೀಸ್ ಅಂತ ಹಾಕಿದ್ರು ಕೂಡ ಸೇಮ್ ಇಂಟ್ರೆಸ್ಟು. ಇಲ್ಲಿ ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಮಂತ್ಲಿನೂ ಪೇ ಮಾಡ್ಬೋದು. 3 ಮಂತ್ಸ್‌ಗೆ ಒಂದ್ಸಲನೂ ಅಮೌಂಟ್ ನೀವು ಫಿಕ್ಸ್ ಮಾಡ್ಕೋಬೋದು. ಹಾಫ್ ಇಯರ್ಲಿನೂ ಮಾಡ್ಬೋದು. ಅದು ಆಪ್ಷನ್ ಎಲ್ಲ ಇದೆ. ಸೊ ಇನ್ ಕೇಸ್ 10,000 ಹಾಕಿದ್ರೆ ನನಗೆ 30 ಲ್ಯಾಕ್ಸ್ ಬರುತ್ತೆ. ಇದು ಟ್ಯಾಕ್ಸ್ ಬೆನಿಫಿಟ್ ಏನಿದೆ, ಸೊ ಬೆಟರ್ ಟು ನೀವು ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸಲ್ಲೇ ನಾವು ಎಷ್ಟು ಅಮೌಂಟ್ ಪೇ ಮಾಡಿದ್ರೆ ಟ್ಯಾಕ್ಸ್ ಫ್ರೀ ಇರುತ್ತೆ ಆ್ಯಂಡ್ ಟ್ಯಾಕ್ಸ್ ಪೇ ಆಗುತ್ತೆ ಅಂತ ನೀವು ಅಲ್ಲಿ ಕೇಳಿಕೊಂಡು ಪ್ಲ್ಯಾನ್ ಮಾಡಿದ್ರೆ ಬೆಟರ್ ಅಂತ ನಾನು ಹೇಳ್ತೀನಿ. ಸೊ ಏನಕ್ಕೆ ಇದನ್ನ ನಾನು ಈ ವಿಡಿಯೋಸ್‌ನ ಶೇರ್ ಮಾಡ್ತಾ ಇದ್ದೀನಿ. ಸಡನ್ನಾಗಿ ಇವರು ಸೇವಿಂಗ್ ಬಗ್ಗೆ ಏನಕ್ಕೆ ಹೋದ್ರು ಅಂದರೆ, ಎಷ್ಟೋ ಹೆಣ್ಮಕ್ಳು ಅವ್ರ ಮನೆಯಲ್ಲಿ ಗಂಡನಿಗೋಸ್ಕರ ಬದುಕ್ತಿರ್ತಾರೆ, ಹೆಣ್ಮಕ್ಳಿಗೋಸ್ಕರ ದುಡಿತಾ ಇರ್ತಾರೆ ಆ್ಯಂಡ್ ಮನೆ ಫ್ಯಾಮಿಲಿ ಆಮ್, ಕೆಲವೊಮ್ಮೆ ಜವಾಬ್ದಾರಿ ಇಲ್ಲದೆ ಇರುವಂತಹ ವ್ಯಕ್ತಿಗಳು ಮನೇಲಿದ್ದಾಗ ಹೆಣ್ಮಕ್ಳು ಜವಾಬ್ದಾರಿ ತಗೊಂಡು ಮಾಡ್ತಾ ಇರ್ತಾರೆ. ಈಗ ಅಪ್ಪ ಇಲ್ದಿರೋ ಮನೆಯಲ್ಲಿ ಹೆಣ್ಮಗು ತಾನೇ ದುಡಿದು ಸಾಕ್ತಾ ಇರ್ತಾರೆ. ಗಂಡ ಇಲ್ದಿರೋ ಮನೆಯಲ್ಲಿ ತಾನೇ ಹೆಣ್ಣು ಅಂದರೆ ಅವರ ಹೆಂಡತಿನೇ ಎಲ್ಲ ಜವಾಬ್ದಾರಿ ತಗೊಂಡು ಮಾಡ್ತಾ ಇರ್ತಾರೆ. ಏನೋ ಒಟ್ನಲ್ಲಿ ಪ್ರತಿಯೊಬ್ಬರು ಮಾಡೋದು ಅವ್ರ ಫ್ಯಾಮಿಲಿಗೋಸ್ಕರನೇ. ಅದೇನು ದೊಡ್ಡ ವಿಷಯನಾ ಅಂತ ಕೇಳ್ಬೋದು. ಯೆಸ್, ಅಫ್‌ಕೋರ್ಸ್ ಇದು ದೊಡ್ಡ ವಿಷಯನೇ. ಅದೇ ನಾನು ಹೇಳ್ದಂಗೆ ದಡದಲ್ಲಿ ನಿಂತು ನೋಡೋರಿಗೆ ನೀರಲ್ಲಿ ಬಿದ್ದು ಮುಳುಗ್ತಾ ಇರೋರ ಒಂದು ಪರಿಸ್ಥಿತಿ ಅರ್ಥ ಆಗಲ್ಲ ಅನ್ನೋ ಥರ. ಅದರಲ್ಲೇನಿದೆ ದುಡಿತಾರೆ, ಅವ್ರು ತಿಂತಾರೆ ಅಂತ ಮಾತಾಡೋರು ಇರ್ತಾರೆ. ಬಟ್ ಅದೆಲ್ಲ ಡಿಫ್ರೆಂಟು. ಯಾಕಂದ್ರೆ ಇನ್ನೊಬ್ಬರ ಪರಿಸ್ಥಿತಿ ನಮಗೆ ಅರ್ಥ ಆಗ್ಬೇಕು ಅಂದ್ರೆ, ಅವರ ಶೂ ಒಳಗಡೆ ನಾವು ಕಾಲಾಕಿ ನೋಡ್ಬೇಕಂತೆ. ಸೊ ನಮಗೆ ಆವಾಗ ಅವ್ರ ಪರಿಸ್ಥಿತಿ ಅರ್ಥ ಆಗತ್ತೆ. ಸೊ ಹಾಗಾಗಿ ಇಫ್ ವಿ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಅದರ್ಸ್ ಲೈಫ್ ನಾವು ಮಾತಾಡೋದೇ ಬೇಡ. ಸೊ ನಾನೇನು ಹೇಳ್ತೀನಿ ಅಂದರೆ, ಆ ರೀತಿ ಇರೋ ಹೆಣ್ಮಕ್ಳಿಗೆ ತುಂಬ ಜವಾಬ್ದಾರಿ ತಗೊಂಡು ಕಷ್ಟದಲ್ಲಿ ಏನೋ ಒಂದು ಮಾಡಬೇಕು ಅಂತ ಆಕಾಂಕ್ಷಿಗಳಾಗಿರುವಂಥವ್ರಿಗೆ ಈ ಒಂದು ಸ್ಕೀಮ್ ತುಂಬಾನೇ ಬೆನಿಫಿಟ್ ಆಗುತ್ತೆ. ಮಕ್ಳ ಲೈಫಿಗೆ ಏನಪ್ಪಾ ಮಾಡೋದು, ನನಗೆ ಜಾಸ್ತಿ ಸಂಬಳ ಬರ್ತಿಲ್ಲ ಅನ್ನೋ ನೋಡಿ, ಈ ಸ್ಕೀಮ್ ಬೆನಿಫಿಟ್ ₹500 ಸ್ಟಾರ್ಟ್ ಮಾಡ್ಬೋದು 1,50,000 1,00,000ನೇ ಬರಲಿ ಬಿಡಿ, 2,00,000ನೇ ಬರಲಿ. ಇಟ್ಸ್ ನಮ್ಮ ಒಂದು ಸೇವಿಂಗ್ ಅಮೌಂಟ್ ಆಗಿರೋದ್ರಿಂದ ನಮಗೆ ಅದು ಬೆನಿಫಿಟ್ ಆಗುತ್ತೆ. ಓಕೆ. ಸೊ ಇದಿಷ್ಟನ್ನು ನಾನು ಹೇಳಕ್ ಇಷ್ಟಪಡ್ತೀನಿ. ಯಾರಿಗೆ ಈ ಒಂದು ವಿಚಾರದ ಬಗ್ಗೆ ಗೊತ್ತಿದೆ, ದಯವಿಟ್ಟು ನೀವು ಗೊತ್ತಿದ್ರೆ ಇಟ್ಸ್ ಓಕೆ. ಗೊತ್ತಿಲ್ಲ ಅಂತಂದ್ರೆ ನೀವು ಇನ್ನೊಬ್ರಿಗೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್‌ಗಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್‌ಗಾಗಿರ್ಬೋದು ಆಗುತ್ತೆ. ಅಥವಾ ಫ್ರೆಂಡ್ಸ್‌ಗಳು ಒಟ್ಟಿಗೆ ಈ ವಿಡಿಯೋ ನೋಡ್ತಾ ಇದ್ರೆ, ಪ್ಲಾನ್ ಮಾಡ್ಕೊಂಡು ಒಂದ್ ದಿವಸ ಬ್ಯಾಂಕ್‌ಗೆ ಅಥವಾ ಪೋಸ್ಟ್ ಆಫೀಸ್‌ಗೆ ಹೋಗ್ಬಿಟ್ಟು ಈ ಅಕೌಂಟನ್ನ ಓಪನ್ ಮಾಡಿಸಿ. ಸೀ ದಟ್ ಆಫ್ಟರ್ ಓಪನ್ ಮಾಡಿದ್ಮೇಲೆ ನಿಮ್ಗೆ ಅದು ಕಟ್ತಾ ಕಟ್ತಾ ಏನೋ ಒಂದು ನಮ್ಗೆ ಅಷ್ಟು ವರ್ಷ ಆದ್ಮೇಲೆ ನಮ್ಗೆ ಬೆನಿಫಿಟ್ ಸಿಗತ್ತೆ. ನಮ್ಮ ಒಂದು ಲೈಫಿಗೆ ಏನೋ ಒಂದು ಸೆಕ್ಯೂರ್ ತರ ಫೀಲ್ ಆಗುತ್ತೆ ಅಂದಾಗ ನಮ್ಮ ಆತ್ಮವಿಶ್ವಾಸ ಎಷ್ಟು ಹೆಚ್ಚಾಗತ್ತೆ ಅಂತ ನೀವೇ ನೋಡ್ಕೊಳ್ಬೋದು. ಸೊ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ಏನೇನೋ ವಿಡಿಯೋ ಮಾಡಿಕೊಂಡು ನನಗೆ ನನ್ನ ವಿಡಿಯೋಸ್‌ನ ನೋಡ್ತಾ ಇರೋರು ಟೈಮ್ ವೇಸ್ಟ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಆದ್ರೆ ನಮ್ಮ ಕೈಯಿಂದ ಇನ್ನೊಬ್ಬರಿಗೆ ಒಳ್ಳೇದು ಮಾಡೋಣ. ಆದ್ರೆ ನಮ್ಮ ಕೈಯಿಂದ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗೋಣ ಇನ್ನೊಬ್ಬರ ಜೀವನಕ್ಕೆ. 10 ಜನ ವಿಡಿಯೋ ನೋಡಿದ್ರೆ 10 ಜನದಲ್ಲಿ ಒಬ್ಬ ವ್ಯಕ್ತಿ ಅಟ್‌ಲೀಸ್ಟ್ ಇದರಲ್ಲಿ ಆಹ್ ಓಕೆ. ಈ ಒಂದು ವಿಡಿಯೋ ನೋಡಿ ಒಬ್ಬ ವ್ಯಕ್ತಿ ಅಟ್‌ಲೀಸ್ಟ್ ನಾನು ಇದನ್ನ ಮಾಡಬೇಕು. ಕರೆಕ್ಟಾಗಿ ಇದೆ ಈ ಸ್ಕೀಮ್ ನನ್ನ ಇನ್‌ಕಮ್‌ಗೆ ತಕ್ಕ ತಕ್ಕದ ಏನ್ ಹೇಳ್ತೀವಿ ಅಂದ್ರೆ ಆಪ್ಟ್ ಆಗ್ತಿದೆ ಅಂತ ಅನ್ಕೊಂಡ್ರೆ ಖಂಡಿತ ನೀವು ಹೋಗ್ಬಿಟ್ಟು ಮಾಡಿಸಿ. ನನಗೆ ಅದಕ್ಕಿಂತ ಬೇರೆ ಖುಷಿ ಇಲ್ಲ. ಓಕೆ. ಯಾಕಂದ್ರೆ ನಾನು ಯಾರೆಲ್ಲ ವಿಡಿಯೋ ನೋಡ್ತಾರೆ ಅವರೆಲ್ಲ ಮಾಡಿಸ್ಬೇಕು ಅಂತನೂ ಎಕ್ಸ್‌ಪೆಕ್ಟೇಷನ್ಸ್ ಇಲ್ಲ. ಯಾರಿಗೆ ಅದು ಬೆನಿಫಿಟ್ ಆಗುತ್ತೆ ಖಂಡಿತ ನಿಮಗೆ ಈ ಒಂದು ಯೂಸ್ ಆಗುತ್ತೆ ಅಂತ ಅನ್ಕೊಳ್ಳಿ. ನಾನು ಆಕ್ಚುಲಿ ಆಲ್ರೆಡಿ ಒಂದನ್ನ ಮಾಡ್ಸಿದೀನಿ. ಇನ್ನೊಂದು ನನ್ನ ಮಗಳ ಇನ್ನೊಬ್ಳು ಚಿಕ್ಕವಳ ಹೆಸರಲ್ಲಿ ಮಾಡಿಸ್ಬೇಕು. ಸೊ ಹಾಗಾಗಿ ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ ಐ ಆಮ್ ಜಸ್ಟ್ ಶೇರಿಂಗ್ ವಿತ್ ಯು. ಸೊ ಇದನ್ನ ಶೇರ್ ಮಾಡ್ಬಿಟ್ರೆ ಎಲ್ಲಿ ಅವ್ರು ಚೆನ್ನಾಗಿ ಸೇವ್ ಮಾಡಿಬಿಟ್ಟು ಬೆಳೆದ್ ಬಿಡ್ತಾರೆ. ಅದು ಇದೆಲ್ಲ ದಯವಿಟ್ಟು ನೆಗೆಟಿವ್ ಥಾಟ್ಸ್ ಇಟ್ಕೊಳ್ಬೇಡಿ. ಸೊ ನಾನು ಹೇಳಿದ್ನಲ್ಲ, ಸೊ ಅವ್ರಿಗೇನು ಸೇವ್ ಮಾಡಬೇಕು ಅವ್ರು ಸೇವ್ ಮಾಡ್ಕೊಂಡು ಅವ್ರ ದುಡ್ಡಲ್ಲೇ ಮುಂದೆ ಹೋಗ್ತಾರೆ. ನಮಗೇನು ನಮ್ಮ ಇನ್ಕಮ್ ಎಷ್ಟು ಅದ್ರ ಮೇಲೆ ನಾವೆಷ್ಟು ಸೇವ್ ಮಾಡ್ಕೊಂಡು ನಾವು ಮುಂದೆ ಹೋಗ್ಬೇಕು ಅದರಲ್ಲಿ ಹೋಗಬೇಕು. ಸೊ ಜಸ್ಟ್ ಫೋಕಸ್ ಆನ್ ಆರ್ ಲೈಫ್ ಅಂತ ನಂದೊಂದು ಯಾವಾಗಲೂ ಪಾಲಿಸಿ ಇಟ್ಕೊಂಡಿರ್ತೀನಿ. ಸೊ ನೀವು ಕೂಡ ಅಷ್ಟೇ ಶೇರ್ ಮಾಡಿ. ಸೊ ಯಾರಿಗೆ ಯೂಸ್ ಆಗುತ್ತೆ ಅವ್ರು ಯೂಸ್ ಮಾಡ್ಕೊಳ್ತಾರೆ. ಸೊ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಇನ್ನೊಬ್ರಿಗೂ ಶೇರ್ ಮಾಡಿ ಆ, ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಓಕೆ. ಥ್ಯಾಂಕ್ ಯು ಆಲ್ ಸೋ ಮಚ್.